ಹೇ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವೀಕ್ ಅಲ್ಲಿ ನೀವು ಮಾರ್ಕೋನಹಳ್ಳಿ ಡ್ಯಾಮ್ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದನ್ನ ನೋಡಿದ್ವಿ. ಈಗ ಅಲ್ಲಿಂದ ಬಂದ್ಬಿಟ್ಟು ಇಲ್ಲೇ ಪಾಕಶಾಲಾದಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ಇನ್ನೊಂದು ಕಡೆಗೆ ಹೋಗ್ತಾ ಇದೀವಿ. ಈಗ ಸುಮಾರು ಟೈಮ್ ನೋಡಿದ್ರೆ ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಸೊ ಇಲ್ಲಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಾಗೆ ನಾವು ವಾಪಸ್ ಹೋಗ್ತೀವಂತೆ. ನೀವು ಬನ್ನಿ ನಮ್ಮ ಜೊತೆಗೆ ಟ್ರಾವೆಲ್ ಮಾಡಿ. ಹಾಗೆ ನೀವಿನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನನ್ನ ಚಾನೆಲ್ ಅಲ್ಲಿ ನಾನು ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ ಮತ್ತೆ ನನ್ನ ಟ್ರಾವೆಲ್ ವ್ಲಾಗ್ಸ್ ಅನ್ನ ಹಾಕ್ತಾ ಇರ್ತೀನಿ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತೂ ನನ್ನ ಚಾನೆಲ್ ಮೂಲಕ ಸಿಗ್ತಾ ಇರುತ್ತೆ. ಬನ್ನಿ ಮುಂದೆ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ. ಈಗ ಮತ್ತೆ ಅಲ್ಲಿ ಪಾಕಶಾಲೆಯಿಂದ ಹೊರಟುಬಿಟ್ಟು ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರನೇ ಬಂದಿದ್ದೀವಿ. ಸೊ ಡ್ಯಾಮಿಂದ ಹಾಗೆ ಮುಂದಕ್ಕೆ ನಾವು ಇನ್ನೂ 18 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಒಂದು ನರಸಿಂಹನ ದೇವಸ್ಥಾನ ಅನ್ಸುತ್ತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಎಂಟ್ರೆನ್ಸ್. ಇಲ್ಲಿಂದ ಹಾಗೆ ಒಳಗಡೆ ಹೋಗಿದ್ದನ್ನ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದನ್ನ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲಿ ಪಾಕಶಾಲಾದಲ್ಲಂತೂ ಹೇಗಿತ್ತು ಊಟ ಆಯ್ತಲ್ಲ ಮೇಡಮ್? ಹೇಗಿತ್ತು ಊಟ? ಊಟ ಚೆನ್ನಾಗಿತ್ತು. ಸೌತ್ ಮಿಲ್ಸ್ ಎಂತೆಂತ ಇತ್ತು? ಮಾಮೂಲಿ ಸಾರು, ನುಗ್ಗೆ ಹುಳಿ, ಬಿಟ್ರೋಟ್ ಪಲ್ಯ, ಒಂದು ಪಾಯಸ, ಅನ್ನ, ಮೊಸರು ಅಷ್ಟೇ. ಒಂದು ರೊಟ್ಟಿ, ಅಕ್ಕಿ ರೊಟ್ಟಿ. ಪೂರಿ ಬದಲಿಗೆ ಅಕ್ಕಿ ರೊಟ್ಟಿ ಕೊಟ್ಟಿದ್ರು, ಅದೊಂದು ಚೆನ್ನಾಗಿತ್ತು. ಇಲ್ಲಿ ನೋಡಿ ಇದೆ ಡ್ಯಾಮು. ಈಗ ಡ್ಯಾಮನ್ನೇ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಇರೋದು ಡಿಸ್ಟೆನ್ಸ್ ಏನೋ ನಮಗೆ ಬರೀ 18 ಕಿಲೋಮೀಟರ್, ಬಟ್ ಟೈಮ್ ಮಾತ್ರ 36 ನಿಮಿಷ ತೋರಿಸ್ತಾ ಇದೆ. ರೋಡ್ ಕಂಡೀಷನ್ ಹೇಗಿದೆಯೋ ಏನ್ ಕತೆನೋ ಗೊತ್ತಿಲ್ಲ. ಏನ್ ಅನ್ನೋದನ್ನ ನೋಡೋಣ, ಮುಂದೆ ಬರೆಯೋಣಂತೆ ಬನ್ನಿ. ರೋಡ್ ಕಂಡೀಷನ್ ಅಂತೂ ಈಗ ಸದ್ಯಕ್ಕೆ ಸರಿ ಇಲ್ಲ. ಇದು ಈ ತರ ರೋಡ್ ನೋಡಿದ್ರೆ ಯಾಕೆ 36 ನಿಮಿಷ 18 ಕಿಲೋಮೀಟರ್ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನೆಕ್ಸಾನ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಈ ತರ ಹಳ್ಳ ಕೊಳ್ಳ ಇರೋಂಥ ರೋಡ್ ಆದ್ರೂ ಆರಾಮಾಗಿ ಹೋಗ್ತಾ ಇದೆ. ಸಾಫ್ಟ್ ಸಸ್ಪೆನ್ಷನ್ ಇರೋದ್ರಿಂದ ನಮಗೂ ಒಳಗಡೆ ಕೂತವರಿಗೆ ಜಾಸ್ತಿ ಟ್ರಬಲ್ ಏನೂ ಆಗ್ತಾ ಇಲ್ಲ. ಇಲ್ಲಿದೆ ನೋಡು ಸೈಫನ್ಸ್, ಕಾಣಿಸ್ತಾ? ಅಲ್ಲಿ ಡೂಮ್ ತರ ಇದೆಯಲ್ಲ, ಅದೇನೆ ಸೈಫನ್ಸ್. ಅಲ್ಲಿಗೆ ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೋದು, ಬಟ್ ಈಗ ನೀರಿಂದು ಲೆವೆಲ್ ಜಾಸ್ತಿ ಇಲ್ವಲ್ಲ. ಸೊ ಅದು ಹೋದ್ರೂ ಅದು ಹೆಂಗೆ ವರ್ಕ್ ಆಗತ್ತೆ ಅನ್ನೋದು ತೋರ್ಸಕ್ ಆಗಲ್ಲ. ಬನ್ನಿ ಕಂಬದ ನರಸಿಂಹ ಸ್ವಾಮಿ ದೇವಸ್ಥಾನನ ನೋಡ್ಕೊಂಡು ಬರೋಣಂತೆ. ನರಸಿಂಹ, ಹಿರಣ್ಯಕಶಿಪು, ಈ ಕಡೆಗೆ ಭಕ್ತ ಪ್ರಹ್ಲಾದ ಹಾಗೂ ನಾರದ ಮುನಿಗಳು. ವಿಡಿಯೋಸ್ ಎಲ್ಲ 4K ಅಲ್ಲಿ ಶೂಟ್ ಮಾಡಿದ್ದಕ್ಕೆ ಮೊಬೈಲ್ ಸ್ವಲ್ಪ ಓವರ್ ಹೀಟ್ ಆಗಿ ಆಡಿಯೋ ರೆಕಾರ್ಡ್ ಆಗೇ ಇಲ್ಲ. ಅದಕ್ಕೆ ಈಗ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಕಂಬದ ನರಸಿಂಹ ದೇವಸ್ಥಾನ ಬರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ.
ನಾಗಮಂಗಲದಿಂದ ಹೆಚ್ಚು ಅಂತಂದರೆ ಒಂದು 8ರಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಬರ್ಬೋದು. ಈ ದೇವಸ್ಥಾನದ ಲೊಕೇಶನ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಬಂದರೆ ಡೈರೆಕ್ಟಾಗಿ ನೀವು ನೇವಿಗೇಟ್ ಮಾಡಿಕೊಂಡು ಸೀದಾ ದೇವಸ್ಥಾನಕ್ಕೆ ಬಂದು ತಲುಪ್ಬೋದು. ಈ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ಒಂದು ಒಳ್ಳೆ ಪ್ಯಾನರಾಮಿಕ್ ವ್ಯೂ ಸಿಗುತ್ತೆ. ಅದರ ಜೊತೆಗೆ ಬೆಟ್ಟದ ಕೆಳಗಡೆಗೆ ಒಂದು ದೊಡ್ಡದಾಗಿರೋವಂಥ ಕೆರೆ ಇದೆ. ಅದರಿಂದ ತಂಪಾದ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಆ ಕೆರೆ ಹತ್ತಿರ ನೀವು ಆರಾಮಾಗಿ ಗಾಡಿ ನಿಲ್ಲಿಸ್ಕೊಂಡು ಒಂದು ಒಳ್ಳೆ ಪಿಕ್ನಿಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನಿಮಗೆ ಒಂದು ಫಸ್ಟ್ ಕ್ಲಾಸ್ ಆಗಿರೋವಂಥ ವ್ಯೂ ಅನ್ನು ಇಲ್ಲಿ ತೋರಿಸ್ತೀನಂತೆ. ನೋಡಿ ಹೇಗಿದೆ ಅಂತ. ಎಂಥ ಫಸ್ಟ್ ಕ್ಲಾಸ್ ಆಗಿರೋವಂಥ ವ್ಯೂ. ಇದರ ಪ್ಯಾನರಾಮಿಕ್ ವ್ಯೂ ಅನ್ನು ನೋಡ್ಕೋತಾನೆ ಏನೋ ಒಂಥರ ಭಕ್ತಿಭಾವ. ಜಸ್ಟ್ ನಾವು ನಮ್ಮ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಆಗಲೇ ಮಳೆ ಶುರು ಆಯಿತು. ನಮ್ಮ ಪುಣ್ಯಕ್ಕೆ ಇಲ್ಲೇ ಮೇಲ್ಗಡೆಗೆ ಶೀಟೆಲ್ಲ ಕವರ್ ಆಗಿದೆ, ಹಾಗಾಗಿ ನಮಗೇನು ತೊಂದರೆ ಇಲ್ಲ. ಮತ್ತು ಕಾರೂ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಓಡೋಗ್ಬಿಡ್ಬೋದು, ಏನು ಅಂತ ಇದೇನಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ನೀವಿಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಇಲ್ಲಿ ಕಾರ್ ನಿಂತಿದೆ. ಆರಾಮಾಗಿ ಅವರಲ್ಲಿ ಫ್ಯಾಮಿಲಿಯವರೆಲ್ಲ ಬಂದುಬಿಟ್ಟು ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಈ ಥರ ನೀವು ಏನಾದರೂ ಕ್ಯಾಂಪಿಂಗ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ರೂ ಇಲ್ಲಿಗೆ ಬಂದು ಒಳ್ಳೆ ಜಾಗ, ಸೂಪರಾಗಿ ಅಲ್ಲಿ ಕಾರನ್ನು ಪಾರ್ಕ್ ಮಾಡಿಕೊಂಡು ನಿಮ್ಮ ಅಡುಗೆ ಇದು ಎಲ್ಲ ಮಾಡಿಕೊಂಡು ಆರಾಮಾಗಿ ಒಳ್ಳೆ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ನೀವು ಹೋಗಬಹುದು. ಆದರೆ ಒಂದನ್ನು ನೆನ್ಪಿಟ್ಕೊಳ್ಳಿ, ನೀವು ಬಂದಂಥ ಜಾಗನ ಅದು ಯಾವ ರೀತಿ ಕ್ಲೀನ್ ಇತ್ತೋ ಅದೇ ರೀತಿಯಾಗಿ ಕ್ಲೀನಾಗಿ ಇಟ್ಬಿಟ್ಟು ಹೋಗಿ. ಎಲ್ಲೂ ಕೊಳಕನ್ನು ಸ್ಪ್ರೆಡ್ ಮಾಡಬೇಡಿ. ಇಲ್ಲಿ ನೋಡಿ, ಇಲ್ಲಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಮುಂಗುಸಿ. ಅಮ್ಮ ಮಗು ಎರಡೂ ಇದೆ. ನಮ್ಮನ್ನೇ ನೋಡ್ತಾ ಇದೆ ಅದು. ಈಗಷ್ಟೇ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಕೋಟೆ ಬೆಟ್ಟನ ನೋಡಿಕೊಂಡು ಕೆಳಗಡೆಗೆ ಇಳಿದ್ವಿ. ಇಲ್ಲೇ ಬ್ಯಾಕ್ ಡ್ರಾಪಲ್ಲಿ ಒಂದು ಕೆರೆ ಇದೆ, ಅದರ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ ಒಂದು ಬಯೋ ಬ್ರೇಕ್ಗೆ ಅಂತ. ಹಾಗೆ ಇನ್ನು ಮುಂದೆ ನಾವು ಮನೆ ಕಡೆಗೆ ಹೊರಡ್ತೀವಂತೆ. ಈ ದೇವಸ್ಥಾನದ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ.